ಒಂದು ಚಿಕ್ಕ ಮನೆಯಲ್ಲಿ ಜೀವಿಸ್ತಿದ್ದ. ಕ್ರಿಸ್ಮಸ್ ಹಾಕೊಳ್ಳಕ್ಕೆ ಅವರಮ್ಮ ಅವನಿಗೆ ಒಂದು ಹೊಸ ಬಟ್ಟೆ ಇಸ್ಕೊಡ್ತಾರೆ. ಹಾಕೊಂಡು ತುಂಬಾನೇ ಸಂತೋಷ ಪಡ್ತಾನೆ. ಮನೆಯಿಂದ ಆಚೆ ಹೋಗ್ತಾನೆ. ಮತ್ತೆ ಕಾಲನಿಯಲ್ಲಿ ಕ್ರಿಸ್ಮಸ್ ಡೆಕೋರೇಷನ್ಸ್ ಎಲ್ಲಾ ಶುರು ಮಾಡ್ಬಿಟ್ಟಿದ್ರು. ಅದನ್ನ ನೋಡಿ ರಾಜೀವ್ ಅವರ ಅಪ್ಪ ಅಮ್ಮ ಬಳಿ ಹೋಗಿ ಅವ್ರ ಎಲ್ಲಾರ ಮನೇಲೂ ಡೆಕೋರೇಷನ್ ಆಗ್ತಿದೆ, ನಮ್ಮ ಮನೇಲಿ ಯಾವಾಗ ಆಗುತ್ತೆ? ಮಗ್ನೆ, ಈ ಮನೆಗೆ 2 ವರ್ಷದಿಂದ ಪೇಂಟು ಮಾಡಿಲ್ಲ. ನಿಮ್ಮಪ್ಪನ್ಗೆ ಪೇಂಟ್ ಮಾಡೋದಕ್ಕೂ ದುಡ್ಡಿಲ್ಲ ಕಣೋ. ಏನಂತಿದ್ಯಾ? ಮತ್ತೆ ಕ್ರಿಸ್ಮಸ್ ಹೆಂಗ್ ಆಚರಣೆ ಮಾಡ್ಬಿಡ್ತಾರೆ? ಅವಳು ಹಂಗಂತಿದ್ದಂಗ್ಲೆ ರಾಜೀವ್ ಅವರಪ್ಪ ಆಕ್ಷನ್ ಮಾಡಿ ಸುಮ್ನಿರು ಅಂತಾರೆ. ಮತ್ತೀಗಂತಾರೆ, ಮಗು, ಅವರ ಮನೆಗೆಲ್ಲ ಸಾಂತಾ ಕ್ಲಾಸ್ ಬರೋದಿಲ್ಲ ಅಂತ ಡೆಕೋರೇಷನ್ ಮಾಡ್ತಿರೋದು. ನಮ್ಮನೆಗೆ ಸ್ಯಾಂಟಾ ಬರ್ತಾರೆ, ಮತ್ತ ಅವರ ಜಾದುವಿಂದ ಅವರು ಡೆಕೋರೇಟ್ ಮಾಡ್ತಾರೆ. ರಾಜೀವ್ ಸಂತೋಷ ಪಡ್ತಾ ಹೀಗಂತಾನೆ, ಏನು ನಿಜವಾಗ್ಲೂನಾ? ಹೌದು ಕಣೋ, ಮತ್ತ ಅವರು ಗಿಫ್ಟ್ ಕೂಡ ಕೊಡ್ತಾರೆ ನಿಂಗೆ. ರಾಜೀವ್ ಸಂತೋಷ ಪಡ್ತಾ ಮತ್ತೆ ಮನೆಯಿಂದ ಆಚೆ ಹೋಗ್ಬಿಡ್ತಾನೆ. ಅವಾಗ ಅವರಮ್ಮ ಸುಳ್ಳು ಹೇಳ್ಬೇಕಂತ ಅವಶ್ಯಕತೆ ಏನಿತ್ತು? ಅವನಿಗೆ ನಾನು ಖುಷಿ ಮಾಡ್ಬೇಕು ಅಂತ ಹೇಳಿದ್ದು. ರಾತ್ರಿಗೆ ಇದೆಲ್ಲ ಮಾಡಿಲ್ಲ ಅಂದ್ರೆ ಅವಳಿಗೆ ಏನ್ ಜವಾಬ್ ಕೊಡ್ತೀರಾ? ಪ್ರತಿ ವರ್ಷ ನಮ್ಮ ಕಾಲನಿಲಿ ಶರ್ಮಾ ಅಂಕಲ್ ಸ್ಯಾಂಟಾ ಆಗಿ ಗಿಫ್ಟ್ ಕೊಡ್ತಾರಲ್ವಾ, ಅವನಿಗಂತೂ ಸಿಕ್ಕೇ ಸಿಗುತ್ತೆ. ಮತ್ ಮನೆಯ ಬಗ್ಗೆ ಹೇಳ್ಬಿಡ್ತೀನಿ ನಾನು, ಸ್ಯಾಂಟಾ ನೆಕ್ಸ್ಟ್ ಇಯರ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಅಂತ. ಆಚೆ ಹೋಗಿ ನೋಡ್ತಾನೆ, ಕಾಲನಿಯಲ್ಲಿ ಲೈಟ್ಸ್ ಎಲ್ಲ ಹಾಕಿ ತುಂಬಾನೇ ಚೆನ್ನಾಗಿತ್ತು. ಆ ಕಾಲನಿಯಲ್ಲಿ ಅವ್ರ ಮನೆ ಮಾತ್ರನೇ ಏನು ಡೆಕೋರೇಷನ್ ಇಲ್ದೆ ಇತ್ತು. ದೊಡ್ಡ ಕ್ರಿಸ್ಮಸ್ ಟ್ರೀ ಕಾಣಿಸುತ್ತೆ. ಆ ಟ್ರೀ ಹತ್ರ ಹೋಗಿ ಅವನು ಈಗಂತ ಅದ್ರ ಹತ್ರ ಬೇಡ್ಕೋತಾನೆ. ಡಿಯರ್ ಸ್ಯಾಂಟಾ, ಇಡೀ ಕಾಲನಿಲಿ ನಮ್ಮನೆ ಮಾತ್ರ ಡೆಕೋರೇಷನ್ನೇ ಆಗಿಲ್ಲ. ಪ್ಲೀಸ್ ನೀವು ಬೇಗ ಬನ್ನಿ ಮತ್ತೆ ನನ್ನ ಮನೆನ ಡೆಕೋರೇಟ್ ಮಾಡ್ಬಿಡಿ. ಹಂಗಂತ ಬೇಡ್ಕೊಂಡು ಕಣ್ ತೆಗೆದು ನೋಡ್ತಾನೆ. ಆಗ ಅವನ್ ಕಿವಿಯಲ್ಲಿ ಸಾಂಗು ಎಲ್ಲಿಂದ ಬರ್ತಿದೆ ಹಂಗಂತ ಅವನು ಆ ಕಡೆ ಈ ಕಡೆ ನೋಡ್ತಾನೆ. ಅವನು ಭದ್ರವಾಗಿ ಕೇಳಿ ನೋಡ್ತಾನೆ. ಆಗ ಅದು ಎಲ್ಲಿಂದ ಕೇಳಿಸ್ತಿದೆ ಅಂತ ಅವನ್ಗೆ ಚೆನ್ನಾಗ್ ಅರ್ಥ ಆಗೋಕೊಂಡು ಆ ಹಾಡಿನ ಕಡೆನೆ ನಡ್ಕೊಂಡು ಹೋಗ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಒಂದು ರೋಡ್ ಮೇಲೆ ಸ್ಯಾಂಟಾವಿನ ಗಾಡಿ ನಿಂತಿರೋದ್ ಕಾಣಿಸುತ್ತೆ. ಅಲ್ಲಿ ಒಬ್ರು ಸ್ಯಾಂಟಾ ಡ್ರೆಸ್ ಹಾಕೊಂಡು ನಿಂತ್ಕೊಂಡಿದ್ರು. ಸುಳ್ಳು ಹೇಳ್ಬೇಕಂತ ಅವಶ್ಯಕತೆ ಏನಿತ್ತು? ಗಾಡಿಯಿಂದ ಬರ್ತಿತ್ತು. ಸಂತೋಷ ಪಡ್ತಾ ರಾತ್ರಿಗೆ ಇದೆಲ್ಲ ಮಾಡಿಲ್ಲ ಅಂದ್ರೆ ಅವಳಿಗೆ ಏನ್ ಜವಾಬ್ ಕೊಡ್ತೀರಾ? ಪ್ರತಿ ವರ್ಷ ನಮ್ಮ ಕಾಲನಿಯಲ್ಲಿ ಶರ್ಮಾ ಅಂಕಲ್ ಸ್ಯಾಂಟಾ ಆಗಿ ಗಿಫ್ಟ್ ಕೊಡ್ತಾರಲ್ವಾ, ಅವನಿಗಂತೂ ಸಿಕ್ಕೇ ಸಿಗುತ್ತೆ. ಮತ್ ಮನೆಯ ಬಗ್ಗೆ ಹೇಳ್ಬಿಡ್ತೀನಿ ನಾನು, ಸ್ಯಾಂಟಾ ನೆಕ್ಸ್ಟ್ ಇಯರ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಅಂತ. ರಾಜು ನೋಡ್ತಾನೆ ಗಾಡಿಯಲ್ಲಿ ಒಂದು ಟೈರ್ಲಿ ಲೈಟ್ಸ್ ಎಲ್ಲ ಹಾಕಿ ತುಂಬಾನೇ ಚೆನ್ನಾಗಿತ್ತು. ಆ ಕಾಲನಿಯಲ್ಲಿ ಅವ್ರ ಮನೆ ಮಾತ್ರನೇ ಏನು ಡೆಕೋರೇಷನ್ ಇಲ್ಲದೆ ಇತ್ತು. ಇವರು ಸ್ಯಾಂಟಾ ಅಲ್ಲ ಅಂತ. ಮತ್ತೆ ಸರಿ, ಅವ್ರ ಸಹಾಯ ಮಾಡಕ್ಕೆ ಒಪ್ಕೋತಾನೆ. ಸರಿ, ನಾನ್ ನಿಮಗೆ ಹೆಲ್ಪ್ ಮಾಡ್ತೀನಿ ಹಂಗಂತೇಳಿ ರಾಜು ಆ ವ್ಯಕ್ತಿಯ ಜೊತೆ ಸೇರಿ ಶುರು ಮಾಡ್ತಾರೆ. ಅವರಿಬ್ರು ಟೈರ್ ನ ಗಾಡಿಗೆ ಫಿಟ್ ಮಾಡ್ಬಿಡ್ತಾರೆ. ಕೊನೆಗೆ ತುಂಬಾ ಒಳ್ಳೆ ಹುಡುಗ, ಥ್ಯಾಂಕ್ ಯು ಹಂಗಂತೇಳಿ ಅವರು ಗಾಡಿಯಲ್ಲಿ ಹತ್ತಿ ಕೂತ್ಕೋತಾರೆ. ಅಂಕಲ್, ನಿಜವಾಗ್ಲೂ ಸ್ಯಾಂಟಾ ಕ್ಲಾಸ್ ಇವತ್ತು ಮಕ್ಳಿಗೆ ಗಿಫ್ಟ್ ಕೊಡಕ್ ಬರ್ತಾರಾ? ಅದನ್ ಕೇಳಿ ಅವರು ನಗ್ತಾ ಹೀಗಂತಾರೆ, ನಿನ್ನಂತ ಒಳ್ಳೆ ಹುಡುಗರನ್ನ ಮೀಟ್ ಆಗಕ್ಕೆ ಅವರು ಬಂದೇ ಬರ್ತಾರೆ. ಅವರನ್ನ ಒಳ್ಳೆ ಮನ್ಸಿಂದ ನೆನಪ್ ಮಾಡ್ಬೇಕು. ಅವರು ಹಂಗಂತ ಹೇಳಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾರೆ. ಆ ಗಾಡಿ ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಅದು ಗಾಳಿಯಲ್ಲಿ ಮಾಯ ಆಗ್ಬಿಡುತ್ತೆ. ರಾಜು ಕೈ ಮುಗಿದು ಕಣ್ ಮುಚ್ಕೊಂಡು ಸ್ಯಾಂಟಾನ ನೆನಪ್ ಮಾಡ್ಕೋತಾನೆ. ಡಿಯರ್ ಸ್ಯಾಂಟಾ, ದಯವಿಟ್ಟು ನಮ್ಮ ಹತ್ರ ಬಂದು ನನ್ನ ವಿಶ್ನ ಕಂಪ್ಲೀಟ್ ಮಾಡು ಪ್ಲೀಸ್. ಹಂಗಂತ ಅನ್ಕೊಂಡು ಅವನು ಮತ್ತೆ ಮನೆಗೆ ಇಡ್ತಾನೆ. ಡೋರ್ ಬೆಲ್ ರಿಂಗ್ ಆಗತ್ತೆ. ಅದನ್ ಕೇಳಿದ ತಕ್ಷಣ ರವಿ ತುಂಬಾನೇ ಸಂತೋಷ ಪಟ್ಕೊಂಡು ಡೋರ್ ಓಪನ್ ಮಾಡೋದಕ್ಕೆ ಹೋಗ್ತಾನೆ. ಅಲ್ಲಿ ಸ್ಯಾಂಟಾ ಕ್ಲಾಸ್ ನಿಂತಿರ್ತಾರೆ. ನೋಡಿದ ತಕ್ಷಣ ಸಂತೋಷ ಪಡ್ತಾನೆ. ಅವ್ರ ಕೈಯಲ್ಲಿ ಒಂದು ಗಿಫ್ಟ್ ಬ್ಯಾಗ್ ಕೂಡ ಇತ್ತು. ಮೇರಿ ಕ್ರಿಸ್ಮಸ್ ಹಂಗಂತೇಳಿ ಅವರು ಅವರ ಬ್ಯಾಗ್ ಇಂದ ಒಂದು ಗಿಫ್ಟ್ ಬಾಕ್ಸ್ ನ ತೆಗೆದು ರಾಜು ಕೈಗೆ ಕೊಡ್ತಾರೆ. ರಾಜು ಕೂಡ ಅದನ್ನು ತಗೊಂಡು ತುಂಬಾನೇ ಸಂತೋಷ ಪಡ್ತಾನೆ. ಥ್ಯಾಂಕ್ ಯು ಸ್ಯಾಂಟಾ, ನಿನ್ನ ಮ್ಯಾಜಿಕ್ ಇಂದ ಈಗ ನನ್ನ ಮನೆನ ಡೆಕೋರೇಟ್ ಮಾಡ್ತೀಯಾ? ಅದನ್ ಕೇಳಿ ಶರ್ಮಾ ಅಂಕಲ್ ಸ್ಯಾಂಟಾವಿನ ರೂಪದಲ್ಲಿ ಬಂದಿದ್ರಲ್ವಾ, ಅವರು ಹೀಗಂತಾರೆ, ಮಗು, ನಿನ್ನ ಮನೆನ ನೆಕ್ಸ್ಟ್ ಟೈಮ್ ಡೆಕೋರೇಟ್ ಮಾಡೋಣ. ಬೇರೆ ಮಕ್ಕಳಿಗೆ ಗಿಫ್ಟ್ ಕೊಡೋಕ್ ಹೋಗ್ಬೇಕು ನಾನು. ಅದನ್ ಕೇಳಿಸ್ಕೊಂಡು ರಾಜು ಬೇಜಾರಾಗ್ತಾನೆ. ಮತ್ತೆ ಈಗಂತಾನೆ, ಹಾಗಾದ್ರೆ ನೀವು ರಿಯಲ್ ಸ್ಯಾಂಟಾ ಅಲ್ವಾ? ಸರಿ, ನೀ ಕಣ್ಣು ಮುಚ್ಕೋ,
ನಾನ್ ಜಾದು ಟ್ರೈ ಮಾಡ್ತೀನಿ. ಹಂಗಂತೇಳಿ ರಾಜು ಅವನ ಕಣ್ಣನ್ನು ಮುಚ್ಕೊಂಡಿದ ತಕ್ಷಣ ಶರ್ಮಾ ಅಂಕಲ್ ಅಲ್ಲಿಂದ ಮಾಯ ಆಗ್ಬಿಡ್ತಾರೆ. ರಾಜು ಕಣ್ಣ ತೆಗೆದು ನೋಡಿದ್ರೆ ಅಲ್ಲಿ ಯಾರು ಇರಲ್ಲ. ರಾಜು ಸಪ್ಪಗೆ ಅವನ ಬೆಡ್ ಅಲ್ಲಿ ಹೋಗಿ ಮಲ್ಕೋತಾನೆ. ಬೆಡ್ ಮೇಲೆ ಹೋಗಿ ಕಣ್ಮುಚ್ಕೊಂಡು ಕೈ ಮುಗಿದು ಪ್ರೇ ಮಾಡ್ತಾನೆ. ಸ್ಯಾಂಟಾ, ನಾನ್ ನಿಮ್ಮನ್ನ ಹೃದಯಪೂರ್ವಕವಾಗಿ ಕರೆದಿದ್ದು, ನೀವು ನನ್ನ ನೋಡಕ್ಕೆ ಬರ್ಲೇ ಇಲ್ವಲ್ಲ. ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಜಿಂಗಲ್ ಆಲ್ ದ ವೇ. ಮತ್ತೆ ಅವನ್ಗೆ ಅದೇ ಹಾಡು ಕೇಳ್ಸಕ್ ಶುರು ಆಗುತ್ತೆ. ತುಂಬಾನೇ ಸಂತೋಷ ಪಡ್ತಾನೆ. ಮತ್ತೆ ಅವ್ರ ಕಿಟಕಿಯಲ್ಲಿ ಹೋಗಿ ನೋಡ್ತಾನೆ, ಆದ್ರೆ ಅಲ್ಲಿ ಯಾರು ಇರಲ್ಲ. ಅದನ್ನ ನೋಡಿ ಅವನ್ಗೆ ಆಶ್ಚರ್ಯ ಆಗುತ್ತೆ. ಅವನ್ ಏನ್ ನೋಡ್ತಾನಂದ್ರೆ ಸ್ಯಾಂಟಾ ಅವ್ರ ಮನೆ ಮೇಲೆ ಕಾರಲ್ಲಿ ರೌಂಡ್ ಹೊಡಿತಾ ಇರ್ತಾರೆ. ಅದು ಆಕಾಶದಲ್ಲಿ ಎಗರ್ತಾ ಇರ್ತಾರೆ. ಅದು ಅವ್ರ ಮನೆ. ಕ್ರಿಸ್ಮಸ್ ರಾಜು. ಮೇರಿ ಕ್ರಿಸ್ಮಸ್ ಸ್ಯಾಂಟಾ, ನಂಗ್ ಗೊತ್ತಿತ್ತು ನೀವು ಬರ್ತೀರಾ ಅಂತ. ರಾಜು ಖುಷಿ ಪಡ್ಕೊಂಡು ಹಿಂಗಂತಾನೆ. ಆಗ ಸ್ಯಾಂಟಾ ಕೂಡ ಈಗಂತಾರೆ, ನಿನ್ನಂತ ಒಳ್ಳೆ ಹುಡ್ಗ ಅವನ ಮನಸ್ಪೂರ್ವಕವಾಗಿ ನನ್ನನ್ನ ಕರೆದ್ರೆ ನಾನು ನಿಜವಾಗ್ಲೂನು ಬಂದೇ ಬರ್ತೀನಿ. ಹಾಗಾದ್ರೆ ಅದು ನೀವೇನಾ? ಹಾ, ನಾನೇ ಇದು. ಮತ್ ನಂಗೆ ಮತ್ತೂ ಗೊತ್ತು ನಿನ್ ವಿಷಯ ಏನು ಅಂತ. ಹಂಗಂತೇಳಿ ಸ್ಯಾಂಟಾ ಅವ್ರ ಸ್ಟಿಕ್ ನ ಗಾಳಿಯಲ್ಲಿ ತಿರುಗಿಸ್ತಾರೆ. ಆಗ ರಾಜುವಿನ ಮನೆ ಕೂಡ ಆಚೆಯಿಂದ ಡೆಕೋರೇಟ್ ಆಗಿರುತ್ತೆ, ಮತ್ತೆ ಒಳಗಡೆನು ಫುಲ್ ಡೆಕೋರೇಟ್ ಆಗಿರುತ್ತೆ. ತುಂಬಾ ಸುಂದರವಾಗಿರುತ್ತೆ. ಅದನ್ನ ನೋಡಿ ರಾಜು ತುಂಬಾನೇ ಸಂತೋಷ ಪಡ್ತಾನೆ. ಮತ್ತೆ ಅವ್ರ ಅಪ್ಪ ಅಮ್ಮ ಕೂಡ ತುಂಬಾನೇ ಶಾಕ್ ಆಗ್ಬಿಡ್ತಾರೆ, ಮತ್ತೆ ತುಂಬಾ ಸಂತೋಷ ಪಡ್ತಾರೆ. ಅವ್ರ ಮನೆನ ಅಷ್ಟು ಸುಂದರವಾಗಿ ನೋಡಿ ರಾಜುಗೆ ತುಂಬಾನೇ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ಸ್ಯಾಂಟಾ. ಯುವರ್ ವೆಲ್. ಈಗ ಹೇಳು, ನಿಂಗೆ ಏನ್ ಬೇಕು ಗಿಫ್ಟಿಗೆ? ಅದನ್ 2 ವರ್ಷದ ಹಿಂದೆ ನಮ್ಮ ಅಂಗಡಿಯಲ್ಲಿ ಬೆಂಕಿ ಬಿದ್ದು ಅಪ್ಪನಿಗೆ ತುಂಬಾ ಲಾಸ್ ಆಗೋಗಿತ್ತು. ಆಗಿಂದ ಅವ್ರ ಕೆಲ್ಸ ಅಷ್ಟೇನು ಒಳ್ಳೇದಿಲ್ಲ. ನೀವೇನಾದ್ರೂ ಮಾಡಿ ಅಪ್ಪನ ಬಿಸ್ನೆಸ್ ಮತ್ತೆ ಸರಿಯಾಗೋ ರೀತಿ ಮಾಡ್ತೀರಾ? ಅದನ್ನ ಮಾರಿ ನಿಮ್ಮ ಅಂಗಡಿನ ನೀವು ಸರಿ ಮಾಡ್ಕೊಳ್ಳಿ ಮತ್ತು ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸ್ಯಾಂಟಾ. ಅದನ್ ಕೇಳಿ ಸ್ಯಾಂಟಾ ರವಿಗೆ ಇನ್ನೊಂದ್ ಬಾರಿ ಮೇರಿ ಕ್ರಿಸ್ಮಸ್ ಅಂತ ಹೇಳಿ ಅಲ್ಲಿಂದ ಅವರು ಹೊರಡು ಬಿಡ್ತಾರೆ. ಅಲ್ಲಿಂದ ಚಂದ್ರನ ಕಡೆ ಪಯಣ ಮಾಡ್ತಾರೆ. ಅವರು ಹೋಗಿದ ತಕ್ಷಣ ರಾಜು ಮನೆಗೆ ಹೋಗಿ ನಡೆದ ಎಲ್ಲಾ ವಿಷಯನೂ ಅಪ್ಪ ಅಮ್ಮಗೆ ಹೇಳ್ತಾನೆ. ಡಿಸೆಂಬರ್ ತಿಂಗಳ ಚಳಿಯಲ್ಲಿ ಕ್ರಿಸ್ಮಸ್ ಬರುವುದು ನಮಗಾಗಿ ಸಂಭ್ರಮ ಪಡಲು ನಲಿಯುತ್ತಲೇ